what do we look out for in organizations that approach us, ಏನೇನು ಕ್ರೈಟೀರಿಯಾ ಇದೆ ಅಂತ. ಅದೆಲ್ಲ ಹೇಳೋ ಮುಂಚೆ ಐ ಥಿಂಕ್ ಫಸ್ಟ್ ಥಿಂಗ್ ದಟ್ ಐಡ್ ಲೈಕ್ ಟು ಸ್ಟಾರ್ಟ್ ವಿತ್ ಈಸ್, ಇಲ್ಲಿ ಕೂತಿರೋರು ಎಷ್ಟೋ ಜನಗೆ ಸಿಸ್ಕೋ ಏನು ಮಾಡುತ್ತೆ, ಯಾವ ಥರ ಕಂಪನಿ ಅಂತ ಗೊತ್ತು? ಸಾಫ್ಟ್ವೇರ್ ಕಂಪನಿ ಅನ್ನೋದು ಇಟ್ಸ್ ಒನ್ ವೆರಿ ಬ್ರಾಡ್ ಕ್ಯಾಟಗರಿ ಅಲ್ಲ. ಸೊ ಈಗ ಸಮಾಜ ಸೇವೆ ಅಂದ್ರೇ ಅದರಲ್ಲಿ ಸೆವೆರಲ್ ಸಬ್ ಕ್ಯಾಟಗರೀಸ್ ಇದೆ. ಸೊ ಎನಿಬಡಿ ಹೂ ನೋಸ್ ವಾಟ್ ಸಿಸ್ಕೋ ಡಸ್? ಓಕೆ, ಅಟ್ಲೀಸ್ಟ್ ಯು ಬೀಂಗ್ ವೆರಿ ಆನೆಸ್ಟ್ ಅಬೌಟ್ ಇಟ್, ಸೊ ಐ ಅಪ್ರಿಷಿಯೇಟ್ ದ್ಯಾಟ್. ಸೊ ಈಗ ನೀವು ಯಾರೇ ಹೊರಗೆ ಹೋಗುವಾಗ ವೈಫೈ ಯೂಸ್ ಮಾಡ್ತೀರಾ? ಎಲ್ಲರೂ ಯೂಸ್ ಮಾಡ್ತೀರಾ ಅಲ್ವಾ? ಹಾಂ, ಸೊ ಬೇಸಿಕ್ ನೆಸೆಸಿಟಿ ಅಲ್ಲಿ ಎಲ್ಲದು ಹೋದ್ಮೇಲೆ ಫಸ್ಟ್ ನೋಡೋದು ವೈಫೈ ಇದೆಯಾ ಇಲ್ವಾ, ಇಂಟರ್ನೆಟ್ ಆ್ಯಕ್ಸೆಸ್ ಇದೆಯಾ ಅಲ್ವಾ ಅಂತ. ಆ ಥರ ಆಗಿಬಿಟ್ಟಿದೆಯಲ್ಲ ನಮ್ಮ ಲೈಫ್ ಈಗ. ಸೊ ಆ ಇಂಟರ್ನೆಟ್ ಅವೈಲಬಿಲಿಟಿಗೆ ಅಟ್ ದ ಬ್ಯಾಕ್ ಎಂಡ್ ನೆಟ್ವರ್ಕ್ ಅಂತ ಇರುತ್ತೆ. ಈಗ ನೀವು ಈಗ ಗಾಂಧಿ ಬಜಾರಿಂದ ಸರ್ಜಾಪುರ ಹೋಗ್ಬಿಡ್ಬೇಕಂದ್ರೆ ಫಸ್ಟ್ ಏನು ನೋಡ್ತೀರಾ? ರೋಡ್ ಮ್ಯಾಪ್. ಅದಕ್ಕೆ ಆ ಮ್ಯಾಪ್ ನೋಡೋಕ್ಕೆ ನಿಮಗೆ ಫಸ್ಟ್ ಏನು ಬೇಕು? GPS ಬೇಕು. ಬಟ್ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಏನಿದ್ರೆ ಮಾತ್ರ ಗಾಡಿ ಓಡೋಕ್ಕಾಗತ್ತೆ? ರೋಡ್ ಅಲ್ಲ. ಬೇಸಿಕ್ಸ್ is your road ಅಲ್ಲ, to get from one place to another. So that road for the network is what we do. For the internet is what Cisco does. And Indianally we've been around for more than 20 years, but globally we're about a 30-year-old company. And ಇದು ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ. ಸೊ ಫಸ್ಟ್ಲಿ ಮೇಡಮ್ ಹೇಳಿರೋ ಥರ CSR ಈಗ ಮ್ಯಾಂಡೇಟ್ ಆಗಿಬಿಟ್ಟಿದೆ. 2013 ಕಂಪನೀಸ್ ಆ್ಯಕ್ಟಲ್ಲಿ ಸರ್ಟನ್ ಕಂಪನೀಸ್ ದಟ್ ಕ್ವಾಲಿಫೈ ಹ್ಯಾವ್ ಟು ಇನ್ವೆಸ್ಟ್ 2% ಆಫ್ ದೇಯರ್ ಪ್ರಾಫಿಟ್ಸ್ ಇನ್ ಟು ದ ಕಮ್ಯುನಿಟಿ ಅಂತ ಇಟ್ಸ್ ಕಮ್ ಅಪ್. I personally think it's a good way of getting organizations to think a little bit more beyond the four walls of their buildings ಅಲ್ಲ. ಸೊ ನಮ್ಮ ಆಫೀಸೇ ನೋಡ್ಕೊಳ್ಳಿ, ಔಟರ್ ರಿಂಗ್ ರೋಡಲ್ಲಿದೆ. ಆಫೀಸ್ ಇರೋ ಜಾಗ ಹಂಗಿರುತ್ತೆ. ಲೈಕ್ ಯು ವಿಲ್ ನಾಟ್, ನಮ್ಮ US ಆಫೀಸಿಂದ ಬರೋರೆಲ್ಲ ಹೇಳ್ತಾರೆ ಡಿಫ್ರೆನ್ಸೇ ಗೊತ್ತಾಗಲ್ಲ ಸ್ಯಾನ್ ಹೋಸೆಗೂ ಇಲ್ಲೆಗೂ. ನೀವು ನಮ್ಮ ಬ್ಯಾಕ್ ಗೇಟಿಂದ ಒಂದು ಹೆಜ್ಜೆ ಆ ಕಡೆ ಇಟ್ಟು ನೋಡಿ, ನಿಮಗೆ ದೆನ್ ರಿಯಾಲಿಟಿ ವಿಲ್ ಸ್ಟ್ರೈಕ್. ಸೊ that's the contrast of the country alla. There's so much that we have, and there's so much more that can be done within our communities itself. So I personally think it's a great thing to have an act of this kind. Of course, how companies are implementing it is another conversation. We'll probably talk about that in just a bit. But ಈಗ any NGO ನಮ್ಮನ್ನು ಅಪ್ರೋಚ್ ಮಾಡುವಾಗ one of the first things that I always ask the NGOs to understand is to see what it is from our side. We all understand, at least non personally, I totally understand that any NGO that approaches us, be it working for the environment, be it working for animals, being working for elderly, for any cause, there's always heart to it, there's always good intent to it, right? However, namage, when you see a company running CSR and when you see a company making investments, it's a business initiative for us. Like it or hate it, it is what it is. So you have to understand that ಅದಕ್ಕೋಸ್ಕರ ಒಂದು ಫ್ರೇಮ್ವರ್ಕ್ ಇರುತ್ತೆ. ಈಗ ನೀವು ಬಿಸ್ನೆಸ್ ಹೆಂಗೆ ನಡೆಸ್ತೀರೋ ಅದೇ ಥರ ವಿ ಡೂ ಆರ್ CSR, which doesn't mean we expect profit in returns, but there is a structure to how we do it, which is why ನಮ್ಮ focus areas are very clearly defined. We have 3 focus areas: critical human needs, education and economic empowerment. ತುಂಬ ಜನ ಬಂದು ಹೇಳ್ತಾರೆ ಇದು ಮಾಡ್ಬೋದಲ್ಲ ಅದು ಮಾಡ್ಬೋದಲ್ಲ. We are not saying that that's not the thing to do or that's not a priority. We are saying ನಮ್ಮ ಕೆಪಾಸಿಟಿ, ನಮಗೆ ಏನು ಚೆನ್ನಾಗಿ ಬರುತ್ತೋ those things can only fall through in these 3 areas. For example, ಈಗ ಹೆಲ್ತ್ ಕೇರ್ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ನೀವು ನೋಡಿದ್ರೆ CSR ಇನ್ವೆಸ್ಟ್ಮೆಂಟ್ಸ್ ಯಾವ ಥರ ಕಂಪನೀಸ್ ಮಾಡ್ತಾರೆ ಅಂತ ಅನ್ಕೋತೀರಾ? ಕರೆಕ್ಟ್, ಹಾಸ್ಪಿಟಲ್ಸ್ ದಟ್ ಮೇಕ್ ಪ್ರಾಫಿಟ್, ಫಾರ್ಮಸ್ಯೂಟಿಕಲ್ ಕಂಪನೀಸ್. ಬಟ್ ಅದೇ ಪ್ರಾಜೆಕ್ಟ್ ನೀವು ನಮ್ಮ ಹತ್ರ ಬಂದು ಕೇಳಿದ್ರೆ ದೆನ್ ಲಾಜಿಕ್ ಸ್ವಲ್ಪ ಸರಿ ಇಲ್ಲ ಅಲ್ಲ, ಬಿಕಾಸ್ ನಮಗೂ ಅದರಲ್ಲಿ ಎಕ್ಸ್ಪರ್ಟೀಸ್ ಇಲ್ಲ. ಈಗ ಒಂದು ಸ್ಕೂಲಲ್ಲಿ ಒಂದು ವಾಲ್ ಕನ್ಸ್ಟ್ರಕ್ಟ್ ಮಾಡಬೇಕು, ಒಂದು ಸ್ಕೂಲ್ಗೆ ಇಂಟರ್ನೆಟ್ ಕನೆಕ್ಷನ್ ಕೊಡಬೇಕು. ಸಿಸ್ಕೋ ಇದೆ, ACC ಸಿಮೆಂಟ್ಸ್ ಇದೆ. ಯಾರ ಹತ್ರ ವಾಲ್ ಕಟ್ಟಿಸ್ತೀರಾ, ಯಾರ ಹತ್ರ ಇಂಟರ್ನೆಟ್ ಕನೆಕ್ಷನ್ ಕೊಡಿಸ್ತೀರಾ? ಹಾಂ, ಸೊ ಆ ಒಂದು ಪ್ರಿಮೈಸ್ ಯಾವಾಗಲೂ ನೀವು ನೆನಪಲ್ಲಿ ಇಟ್ಕೊಳ್ಳಿ. ವೆನ್ ಯು ಗೋ ಟು ಅಪ್ರೋಚ್ ಅ ಡೋನರ್, ಫಸ್ಟ್ ಅಂಡರ್ಸ್ಟ್ಯಾಂಡ್, ಫಸ್ಟ್ ರಿಸರ್ಚ್ ಮಾಡ್ಕೊಳ್ಳಿ. ಆನ್ಲೈನ್ ನೋಡಿ ಇವ್ರು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಯಾವ ಏರಿಯಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಸ್ವಲ್ಪ ನಿಮ್ಮ ರಿಸರ್ಚ್ನು ನೀವು ಖಂಡಿತ ಮಾಡ್ಕೊಳ್ಳಿ. ಅದು ಮಾಡಿಬಿಟ್ಟು ದೆನ್ ಅಲೈನ್ಮೆಂಟ್ ನೋಡಿ. ಈಗ ಆರ್ಗನೈಸೇಷನ್ದು ಏನು ವಿಷನ್ ಇದೆ, ನಾವೇನು ಮಾಡ್ತಾಯಿದ್ದೀವಿ, ಇದಕ್ಕೆ ಎಲ್ಲಿ ಅಲೈನ್ಮೆಂಟ್ ಬರುತ್ತೆ ಅಂತ ನೋಡಿಕೊಂಡು ಆವಾಗ ಹೋಗಿ ನೀವು ಮಾತಾಡಿದರೆ ಯು ಹ್ಯಾವ್ ಅ ಬೆಟರ್ ಚಾನ್ಸ್ ಟು ರೀಚ್ ಔಟ್ ಟು ಅನ್ ಆರ್ಗನೈಸೇಷನ್ ದಟ್ ಯು ಮೈಟ್ ಬಿ ಏಬಲ್ ಟು ವರ್ಕ್ ವಿತ್.
ಈಗ ನಮ್ಮ ಸಿಚುವೇಷನಲ್ಲಿ ಐ ಥಿಂಕ್ 2011 ಶಿಕ್ಷಣ ಅಂತ ಒಂದು NGO ಇದೆ. ಇಟ್ಸ್ ಆ್ಯಕ್ಚುಲಿ ಬೇಸ್ಡ್ ರೈಟ್ ಅರೌಂಡ್ ದ ಕಾರ್ನರ್ ಓನ್ಲಿ. ಆವಾಗ ವೆನ್ ವಿ ಹ್ಯಾಡ್ ರೀಚ್ಡ್ ಔಟ್ ಟು ದೆಮ್, ವೆನ್ ದೇ ಹ್ಯಾಡ್ ರೀಚ್ಡ್ ಔಟ್ ಟು ಅಸ್ ಅಲ್ಲ, ವಿ ಡಿಂಟ್ ಫೈಂಡ್ ಅನ್ ಏರಿಯಾ ಟು ವರ್ಕ್ ಟುಗೆದರ್. ಆವಾಗ ಪರಿಸ್ಥಿತಿ ಆ ಥರ ಇತ್ತು. ಬಟ್ ಟುಡೇ 8 years later we've been able to work with them and we've done a big grant with Shikshana, and they work in government schools, government run schools across Karnataka. Government schools, nam schools hai, Swamiji avar hatra helkotini, but just the terminology alla upfront, let me clarify, they are all our schools, which is why, I mean, children are children don't have, I mean, they come from diverse backgrounds. At the end of the day, what you do for them is what is the bigger picture alla. So over a period of time, things will materialize. You will get to work with organizations. Nam kadeinda, when we basically look for background criteria, by law, we can only give to organizations that at least have 3 years of financials. So you have to have 3 years of audited financials that are reported, that you have registered. You have to have a company, I mean, you have to be registered as a trust, as an organization. You have to have an ATG certification that you can provide to any of your donors. So we have about 8 qualifying criteria. ನಾವು ಬೋರ್ಡ್ ಮೆಂಬರ್ಸ್ ಬಗ್ಗೆನೂ ನೋಡ್ತೀವಿ. ಯಾವ ಥರ ಬೋರ್ಡ್ ಮೆಂಬರ್ಸ್ ಇದ್ದಾರೆ, ಅದರಲ್ಲಿ ಎಷ್ಟು ಲೇಡೀಸ್ ಇದ್ದಾರೆ, ಎಷ್ಟು ಮೆನ್ ಇದ್ದಾರೆ, ಡೈವರ್ಸಿಟಿ ರೇಷಿಯೋ ಅಂತ ನೋಡ್ತೀವಿ ನಾವು. ಅವರೆಲ್ಲ ಯಾವ ಬ್ಯಾಕ್ಗ್ರೌಂಡಿಂದ ಬರ್ತಾ ಇದ್ದಾರೆ ಅಂತ ನೋಡ್ತೀವಿ. ಸೊ ನಮ್ಮದು ಒಂದು ಆರ್ಗನೈಸೇಷನ್ CSR ಗ್ರಾಂಟಿಂಗ್ಗೆ ಅಂದ ಬಂದರೆ ಎನಿವೇ ಬಿಟ್ವೀನ್ 6 to 8 months ವಿ ಸ್ಪೆಂಡ್ ಟೈಮ್ ವಿತ್ ದೆಮ್. ಅವ್ರ ಆಫೀಸಿಗೆ ಹೋಗ್ತೀವಿ, ಆಫೀಸಲ್ಲಿರೋ ಎಲ್ಲ ಜನ ಮೀಟ್ ಮಾಡ್ತೀವಿ. ವಿ ಸಿ ವಾಟ್ ಕೈಂಡ್ ಆಫ್ ಕೇಪಬಿಲಿಟೀಸ್ ದೇ ಹ್ಯಾವ್. ನೀವು ನಂಬಲ್ಲ, ಒನ್ ಆಫ್ ಆರ್ ಬಿಗ್ಗೆಸ್ಟ್ ಗ್ರಾಂಟೀಸ್ ಈ ಸತಿ ನಮಗೆ ಅದು ಸ್ವಲ್ಪ ಹರಿನಲ್ಲಿ ಮಾಡಿದ್ವಿ ನಾವು ಆ ಗ್ರಾಂಟ್. ವಿ ಓನ್ಲಿ ರೀಸೆಂಟ್ಲಿ ರಿಯಲೈಸ್ ದಟ್ ಆ ಆರ್ಗನೈಸೇಷನಲ್ಲಿ ಫಿನಾನ್ಸ್ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಆ್ಯಂಡ್ ವಿ ಕ್ಯಾನ್ ನಾವು ಐ ಮೀನ್ ಬೇರೆ ಒಂದು 6-7 ಆರ್ಗನೈಸೇಷನ್ಸ್ ರಿಪೋರ್ಟಿಂಗ್ ಎಲ್ಲ ಸಿಸ್ಟಮ್ಯಾಟಿಕಾಗಿ ಬರ್ತಾಯಿತ್ತು. ಈ ಆರ್ಗನೈಸೇಷನ್ದು ವಿ ರಿಯಲೈಸ್ ದಟ್ ಸಂಬಡಿ ಇನ್ admin was managing finance as well, which is fine, which is what a lot of NGOs might be encountering. But when you're trying to grow, please make sure that you put these things in place. Please make sure that you hire the right kind of people. ಒಂದು 5-8 ವರ್ಷ ಮುಂಚೆ NGO ಸೆಕ್ಟರಲ್ಲಿ ಟ್ಯಾಲೆಂಟ್ಗೆ, ಐ ಮೀನ್ NGOಗೆ ಕೆಲಸಕ್ಕೆ ಬರಬೇಕಂದ್ರೆ ಎವ್ರಿಬಡಿ ವಿಲ್ ಹೆಸಿಟೇಟ್ ಅಲ್ಲ. ಮೈ ಹಸ್ಬೆಂಡ್ ವರ್ಕ್ಸ್ ಫಾರ್ ಎನ್ NGO, ಸೊ ಟೈಮ್ಸ್ ಹ್ಯಾವ್ ಚೇಂಜ್. ಐ ಸ್ಟಾರ್ಟೆಡ್ my career at an NGO and then moved on to the corporate sector. So times are changing, but if you illi ee room alli suppose heads of NGOs idare or key decision makers of NGOs idre, ಸ್ವಲ್ಪ think through what you want your NGOs like life to look like. ನಾವು ಯೂಸ್ ಥಿಂಕ್ ಮಾಡ್ತೀವಲ್ಲ, ಓಕೆ 10 ಮಕ್ಕಳಿಗೆ ನಾವು ಯೋಚನೆ ಮಾಡಲ್ವಾ, ಇದು ಓದಬೇಕು, ಇದಾದಮೇಲೆ ಇದು, ಆರ್ ನಮಗೆ ಒಂದು ಆಸಕ್ತಿ ಇರುತ್ತೆ, ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ, ದೆನ್ ಐ ವಾಂಟ್ ಟು ಡೂ ದಿಸ್. ಸಿಮಿಲರ್ಲಿ ಪ್ಲ್ಯಾನ್ ಔಟ್, ಚಾಕ್ ಔಟ್ ಅ ರೋಡ್ ಮ್ಯಾಪ್ ಫಾರ್ ಯೋರ್ ಆರ್ಗನೈಸೇಷನ್ as well, and along the way add talent. And one key thing that I would like to tell all NGO heads and key decision makers is micromanage ಮಾಡಬೇಡಿ. ನೀವು ತರೋ ಜನ ಬ್ರಿಂಗ್ ಪೀಪಲ್ ಹೂ ಕ್ಯಾನ್ ಆ್ಯಡ್ ವ್ಯಾಲ್ಯೂ ಆ್ಯಂಡ್ ಬಿ ಇಂಡಿಪೆಂಡೆಂಟ್ ಕಾಂಟ್ರಿಬ್ಯೂಟರ್ಸ್. ವೀವ್ ಕಮ್ ಅಕ್ರಾಸ್ ಅ ಲಾಟ್ ಆಫ್ NGOs ಆ್ಯಂಡ್ ವಿ ಟಿಪಿಕಲಿ ಆ ಥರ NGOs ನೋಡಿದ ಕೂಡಲೇ ವಿ ನೋ ದಟ್ ರಿಲೇಷನ್ಶಿಪ್ ಅಷ್ಟೇನು ಜೆಲ್ ಆಗಲ್ಲ, ವರ್ಕ್ ಆಗಲ್ಲ ಅಂತ. ವೇರ್ ದೇರ್ಸ್ ಓನ್ಲಿ ಒನ್ ಕೀ ಡಿಸಿಷನ್ ಮೇಕರ್ ಆ್ಯಂಡ್ ಏನು ಬೇಕಾದರೂ ವಿ ಹ್ಯಾವ್ ಟು ಓನ್ಲಿ ಗೋ ಟು ದಟ್ ಒನ್ ಪರ್ಸನ್, ವಿಚ್ ವಿ ಫೌಂಡ್ that organization finds it very difficult to grow. They remain very, very small. So which is why we look for organizations where there's a fair bit of diversity and there's a fair bit of opportunity for growth itself for other people. So these are some of the things that we look for. The other thing, ನೀವು NGOs ಆಗಿ ಅಪ್ರೋಚ್ ಮಾಡುವಾಗ ಅರ್ಥ ಮಾಡ್ಕೊಳ್ಳಿ, ಅವರು ಕಾರ್ಪೊರೇಟ್ CSR, ಫೌಂಡೇಶನ್ ಇಲ್ಲ ಇಂಡಿಪೆಂಡೆಂಟ್ ಒಂದು ಐ ಮೀನ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ದು ಫಿಲಾಂಥ್ರಫಿಕ್ ಇನ್ಸ್ಟಿಟ್ಯೂಷನ್. ಬಿಕಾಸ್ ಇದು ಮೂರು ಬೇರೆ ಬೇರೆ ಥರ ಆರ್ಗನೈಸೇಷನ್ಸ್ ಆ್ಯಂಡ್ ಅವ್ರು ಫಂಕ್ಷನ್ ಮಾಡೋದು ಬೇರೆ ಥರ ಇರುತ್ತೆ. ನಮ್ಮ ಹತ್ರ ತುಂಬ ಜನ ಕೇಳ್ತಾರೆ, ಇಲ್ಲ ನೀವು ಗ್ರಾಂಟ್ ಕೊಟ್ಬಿಟ್ಟು ಇಷ್ಟೊಂದು ಕೆಲಸ ಕೊಡ್ತೀರಾ ನಮಗೆ, ಇದು ಮಾಡಬೇಕು ಅದು ಮಾಡಬೇಕು ಅಂತ. ಅನ್ಫಾರ್ಚುನೇಟ್ಲಿ ನಮಗೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ದು ರಿಪೋರ್ಟಿಂಗ್ ಇದೆ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಅ ಡೀಟೇಲ್ಡ್ ರಿಪೋರ್ಟ್. ಸೊ ವಿ ಓನ್ಲಿ ಆಸ್ಕ್ ಫಾರ್ ದ ಥಿಂಗ್ಸ್ ದಟ್ ವಿ ನೋ ವಿ ನೀಡ್ to clarify to the department. We don't do this because ನಿಮಗೆ ಇನ್ನೂ ಕೆಲಸ ಕೊಡಬೇಕು, ಇಲ್ಲ ನೀವು NGOs ನಿಮ್ಮ ಹತ್ರ ನಾನು ಇನ್ನೂ ಪೇಪರ್ ವರ್ಕ್ ಮಾಡಿಸ್ಬೇಕಂತ. ಸೊ
ಇದೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ಒಂದು ಆರ್ಗನೈಸೇಷನ್ ಜೊತೆ ಕಾನ್ವರ್ಸೇಷನ್ ಇಟ್ಕೊಂಡ್ರೆ ಯು ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್ ಟು ಬಿಲ್ಡ್ ಅ ಲಾಂಗ್ ಟರ್ಮ್ ರಿಲೇಷನ್ಶಿಪ್. ಆ ಒಂದು ಸತಿ ಹೋಗಿ ಮಾತಾಡಿ ಇಫ್ ಇಟ್ ಡಸಂಟ್ ವರ್ಕ್ಔಟ್ ದಟ್ಸ್ ಫೈನ್. ಸೋ ಮೆನಿ ಆರ್ಗನೈಸೇಷನ್ಸ್ ನಮ್ಮ ಹತ್ರ ಬಂದಿರೋದು 3-4 ವರ್ಷದ ಮೇಲೆ ಆದಮೇಲೆ ಒಂದು ಗ್ರಾಂಟ್ ಕೊಟ್ಟಿದ್ದೀವಿ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಟು ಸಿ ಇಫ್ ಯು ಗೆಟ್ ಅಲಾಂಗ್ ವಿತ್ ದ ಆರ್ಗನೈಸೇಷನ್ ಆ್ಯಂಡ್ ಯು ಸಿ ಅ ಕಾಮನಾಲಿಟಿ ಬಿಟ್ವೀನ್ ದ ವಿಷನ್. So besides paperwork, ಈಗ paperwork is the easier thing to do. Background ಇದು ವೆರಿಫಿಕೇಷನ್, ಡ್ಯೂ ಡಿಲಿಜೆನ್ಸ್ ಎಲ್ಲ ತುಂಬ ಈಸಿ ಆಗಿಬಿಡುತ್ತೆ. Besides that, we look beyond that and look for alignment between what we want to do and what the organization wants to achieve, and the kind of people that they have. So that's a brief summary of what we look for. Our current investments, ನಾನು ಹೇಳಿರೋ ಥರ, is in critical human needs, education and economic empowerment. The reason why we say this is, ಈ 3 ಏರಿಯಾನಲ್ಲಿ ಟೆಕ್ನಾಲಜಿ ಇನ್ಫ್ಲೂಯೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಆ್ಯಂಡ್ ಆ ಕೇಪಬಿಲಿಟಿ ಜಾಸ್ತಿ ಇದೆ. ಈಗ ಇಫ್ ದರ್ಸ್ ಅನ್ ಆರ್ಗನೈಸೇಷನ್ ದಟ್ಸ್ ಗೋಯಿಂಗ್ ಆ್ಯಂಡ್ ಪ್ಲಾಂಟಿಂಗ್ ಸ್ಯಾಪ್ಲಿಂಗ್ಸ್, ಆ ಸ್ಯಾಪ್ಲಿಂಗ್ಸ್ ಟ್ರ್ಯಾಕ್ ಮಾಡೋಕ್ಕೆ ಬಹುಶಃ ಇದು ಟೆಕ್ನಾಲಜಿ ಯೂಸ್ ಮಾಡ್ಬೋದೇ ಹೊತ್ತು, ಬಿಯಾಂಡ್ ದಟ್ ದೇರ್ಸ್ ಓನ್ಲಿ ಸೋ ಮಚ್ ಟೆಕ್ನಾಲಜಿ ಕ್ಯಾನ್ ಡೂ ಫಾರ್ ದಟ್ ಆರ್ಗನೈಸೇಷನ್ ಅಲ್ಲ. ಸೊ ಓವರ್ ದೇರ್ ಇಟ್ಸ್ ಲಿಟಲ್ ಮೋರ್ ರಿಸ್ಟ್ರಿಕ್ಟಿವ್. ಸೊ ದ 3 areas that we've chosen are areas where we can make a difference. And ನಮ್ಮ ಗ್ರಾಂಟ್ಸಲ್ಲಿ ಯಾವಾಗಲೂ we will have a senior director or a people manager, ಒಬ್ಬ ಸೀನಿಯರ್ ವ್ಯಕ್ತಿ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಒನ್ ಆಫ್ ಆರ್ ಗ್ರಾಂಟ್ಸ್, ಸೊ ದಟ್ ದುಡ್ಡು ಮಾತ್ರ ಅಲ್ಲ, ಇಟ್ಸ್ ಆಲ್ಸೋ ಆರ್ ಟ್ಯಾಲೆಂಟ್. ಲಾಟ್ ಆಫ್ ಆರ್ NGOs ಅವ್ರದ್ದು ಬೇಸಿಕ್ ನೆಟ್ವರ್ಕ್ಗೆ, ಅವ್ರ ಆಫೀಸ್ ನೆಟ್ವರ್ಕ್ಗೆ ತುಂಬ ರೂಡಿಮೆಂಟ್ರಿ ಆಗಿರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ. ಅದರಿಂದ ಅವ್ರ ಅಪ್ಲೋಡ್ ಡೌನ್ಲೋಡ್ ಸ್ಪೀಡೆಲ್ಲ ತುಂಬ ಕಮ್ಮಿ ಆಗಿರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಯಾವ ಥರ ಹೆಲ್ಪ್ ಮಾಡಬೇಕು, ಅದನ್ನೆಲ್ಲ ಮಾಡೋಕ್ಕೆ ವಿಲ್ ಹ್ಯಾವ್ ಸಂಬಡಿ ಫ್ರಾಮ್ ಸಿಸ್ಕೋ ಇಟ್ ಸೆಲ್ಫ್ tagged to that particular grant. So beyond money, we look at what we can add value for the organization, and although you might think that ಆ ಥರ ಕಾರ್ಪೊರೇಟ್ಸ್ ಕಮ್ಮಿ ಇದ್ದಾರೆ, ಆ ಚೇಂಜ್ ಬರ್ತಾ ಇದೆ. ಸೊ ಯು ಶುಡ್ ಆಲ್ಸೋ ಹ್ಯಾವ್ ಎನ್ ಓಪನ್ ಮೈಂಡ್ ಆ್ಯಂಡ್ ಹ್ಯಾವ್ ಎನ್ ಓಪನ್ ಕಾನ್ವರ್ಸೇಷನ್ ವಿತ್ ಎನಿಬಡಿ ದಟ್ you're going and approaching. Ask questions. If there are people like me, they'll be more than happy to answer. But before you ask questions, judge how much time they have and go prepared into a meeting. So that's the most basic thing that I'd like to say.